ಅಪಾರ್ಟ್ಮೆಂಟ್ ನಿರ್ವಹಣೆಗೆ ಹೊಸ ಕಾನೂನು ತರಬೇಕು ಅಂತ ರಾಜ್ಯ ಸರ್ಕಾರ ಈಗ ಹೊರಟಿದೆ. ಅದಕ್ಕೋಸ್ಕರ ಸಿದ್ಧತೆ ಕೂಡ ಮಾಡ್ಕೋತಾ ಇದೆ. ಯಾವ ರೀತಿಯ ಕಾನೂನು, ಯಾವುದಕ್ಕಾಗಿ ಕಾನೂನು, ಇದಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಮೊದಲಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೊಂದು ಆಗ್ರಹ ಇತ್ತು. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಾರೆ ಕೃಷ್ಣ ಬೈರೇಗೌಡ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೆ ಡಿ ಕೆ ಶಿವಕುಮಾರ್ ಸಂವಾದ ನಡೆಸ್ತಾರೆ. ನಾಳೆ ಸಭೆಯಲ್ಲಿ ಪರಮೇಶ್ವರರು ಇರ್ತಾರೆ, ಕೃಷ್ಣ ಬೈರೇಗೌಡರು ಕೂಡ ಸಂವಾದದಲ್ಲಿ ಭಾಗಿಯಾಗ್ತಾರೆ. ನೆಹರು ತಾರಾಲಯದ ಬಿಲ್ಡಿಂಗಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದು. ಎಲ್ಲರೂ ಕೂಡ ಬನ್ನಿ, ನಿಮ್ಮ ಪ್ರಶ್ನೆಗಳನ್ನು ನೀವು ಕೇಳಬಹುದು ಅಂತ ಕೂಡ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಬಹಳ ವರ್ಷಗಳಿಂದ ಬೆಂಗಳೂರಿನ ಅಪಾರ್ಟ್ಮೆಂಟ್ ಮಾಲೀಕರು ಅಪಾರ್ಟ್ಮೆಂಟ್ನ ಮಾಲೀಕತ್ವ ಮತ್ತು ನಿರ್ವಹಣೆ, ಓನರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ಇದಕ್ಕೆ ಸಂಬಂಧಿಸಿದ ಹಾಗೆ ಹೊಸ ಸುಧಾರಿತ ಕಾನೂನನ್ನ ತರಬೇಕು ಅಂತ ಒತ್ತಾಯ ಮಾಡ್ತಾ ಬಂದಿದ್ದಾರೆ. ನಮ್ಮ ಸರ್ಕಾರ ಅವರ ಒತ್ತಾಯವನ್ನ ಗಮನಕ್ಕೆ ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರ ಸೂಚನೆಯಂತೆ ಒಂದು ಹೊಸ ಕಾನೂನನ್ನು ಕೂಡ ನಾವು ತಯಾರು ಮಾಡಿದ್ದೇವೆ. ಈ ಕಾನೂನನ್ನ ನಾವು ಜಾರಿ ಮಾಡೋದಕ್ಕೆ ಮೊದಲು, ವಿಧಾನ ಮಂಡಲಕ್ಕೆ ಮಂಡಿಸೋದಕ್ಕೆ ಮೊದಲು ಇದಕ್ಕೆ ಸಂಬಂಧಪಟ್ಟಂತಹ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಅವರ ಅಭಿಪ್ರಾಯ ಸಂಗ್ರಹಣೆಗಾಗಿ ಈ ಬುಧವಾರ ಜುಲೈ 15ನೇ ತಾರೀಕು 11 ಗಂಟೆಗೆ ಬೆಂಗಳೂರಿನಲ್ಲಿರುವಂತಹ ಜವಾಹರ್ಲಾಲ್ ನೆಹರು ಪ್ಲಾನೆಟೇರಿಯಂನ ಸಭಾಭವನದಲ್ಲಿ ಒಂದು ಸಮಾಲೋಚನಾ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ. ನಿಮಗೆ ಇದರ ಬಗ್ಗೆ ಏನಾದರೂ ಸಲಹೆ, ಸೂಚನೆ, ಅಭಿಪ್ರಾಯ ನೀಡುವಂತದ್ದು ಇದ್ದರೆ ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬೇಕಾಗಿ ಇದರ ಮುಖಾಂತರ ಕೋರುತ್ತಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ತಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಈ ಸಭೆಯಲ್ಲಿ ಭಾಗವಹಿಸಿ ನೀಡಬೇಕೆಂದು ತಮ್ಮನ್ನು ನಾನು ಮನವಿ ಮಾಡುತ್ತಿದ್ದೇನೆ. ಈ ಕರ್ನಾಟಕ ಅಪಾರ್ಟ್ಮೆಂಟ್ ಅಂದರೆ ಮಾಲೀಕತ್ವ ಮತ್ತು ನಿರ್ವಹಣೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ 2025 ವಿಧೇಯಕ, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಈ ಅಪಾರ್ಟ್ಮೆಂಟ್ ವಿಧೇಯಕಕ್ಕೆ ಶೀಘ್ರವೇ ಒಂದು ರೂಪ ಕೊಡಬೇಕು ಅಂತ ತೀರ್ಮಾನಿಸಲಾಗಿದೆ. ಹೀಗಾಗಿನೇ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೆ ಸರ್ಕಾರ ಚರ್ಚೆ ಮಾಡುತ್ತೆ. CM, DCM, ಸಂಬಂಧಪಟ್ಟಂಥ ಮಂತ್ರಿಗಳು ಅಂದರೆ ಕೃಷ್ಣ ಬೈರೇಗೌಡರು, ಇವರೆಲ್ಲರ ಜೊತೆಗೆ ಚರ್ಚೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಿರಣ್ ಹೆಬ್ಬಾರ್ ಒಂದಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಈ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿದ್ದು 1972. ಆವಾಗ ಬೆಂಗಳೂರಲ್ಲಿ ಸುಮಾರು ಏನು ಅಪಾರ್ಟ್ಮೆಂಟೇ ಇರಲಿಲ್ಲ, ಮೇ ಬಿ ವೆರಿ ಫ್ಯೂ, ತುಂಬಾ ಕಡಿಮೆ ಇತ್ತು. ಇವಾಗ ಬೆಂಗಳೂರಲ್ಲಿ 1.25 ಕೋಟಿ ಪಾಪ್ಯುಲೇಷನಲ್ಲಿ 30 ಲಕ್ಷ ಜನ, ಅಂದರೆ 20% ಆಫ್ ದ ಪಾಪ್ಯುಲೇಷನ್ ಅಪಾರ್ಟ್ಮೆಂಟಲ್ಲೇ ಇದ್ದಾರೆ. ಸೊ ಅವಾಗಿನ ಕಾಯ್ದೆ ಕಾನೂನು ಇವತ್ತಿನ ರಿಕ್ವೈರ್ಮೆಂಟ್ಗೆ ತುಂಬ ಡಿಫ್ರೆನ್ಸ್ ಇದೆ. ಆದ್ದರಿಂದ ನಮ್ಮ ಬೇಡಿಕೆ ಏನಂದರೆ ಇವತ್ತಿನ ಕಾಂಪ್ರಹೆನ್ಸಿವ್ ಒಂದು ಅಮೆಂಡ್ಮೆಂಟ್ ಬಿಲ್ ತೊಗೊಂಬನ್ನಿ. ಇದರಲ್ಲಿ ಸುಮಾರು ಲೂಪ್ ಹೋಲ್ಸ್ ಇದೆ, ಅದನ್ನು ಆದಷ್ಟು ಸ್ಟ್ರೀಮ್ಲೈನ್ ಮಾಡಿ ಅಂತ ನಮ್ಮ ಬೇಡಿಕೆ. ಈ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿದ್ದು 1970. ಸೊ ಇದು ನೋಡಿ, ಯಾವ ಓಬಿರಾಯಿಂಗ್ ಕಾಲದಲ್ಲಿ ಆಗಿರೋದು, 75 ಕಾಲದಲ್ಲಿ. ಆದರೆ ಇವಾಗೆಲ್ಲ ಬಹುತೇಕ ಜನರು ಅಪಾರ್ಟ್ಮೆಂಟಲ್ಲಿದ್ದಾರೆ. ಅವರೇ ಹೇಳ್ತಾಯಿದ್ರು, ಕಿರಣ್ ಹೆಬ್ಬಾರ್ ಅವರು, 30% ಜನ ಅಪಾರ್ಟ್ಮೆಂಟ್ಗಳಲ್ಲಿದ್ದಾರೆ. 30% ಜನ. 108 ಸಮಸ್ಯೆಗಳಿದೆ ಅವ್ರದ್ದು. ಕೆಲವರಂತೂ ಈ ಸರಿಯಾಗಿ ಮೇಂಟೈನ್ ಮಾಡಲ್ಲ, ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಇಲ್ಲ, ಬೇಕಾಬಿಟ್ಟು ಶುಲ್ಕ ವಸೂಲಿ ಮಾಡ್ತಾರೆ. ಈ ರೀತಿ ಎಲ್ಲ ಆರೋಪಗಳಿವೆ. ಬನ್ನಿ, ನಮ್ಮ ಪ್ರತಿನಿಧಿ ಅರುಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ನಿಜಕ್ಕೂ ಇದು ಏನಿದು ಅಂತ, ಯಾಕಂದರೆ ಈ ಯಾವುದೋ ಓಬಿರಾಯನ್ ಕಾಲದಲ್ಲಿ ಮಾಡಿರುವಂಥದ್ದು, ಅದಕ್ಕೆ ಈಗ ತಿದ್ದುಪಡಿ ತರಲೇಬೇಕು, ಇದಕ್ಕೊಂದು ಸರಿಯಾದಂಥ ಮಾರ್ಗಸೂಚಿ ರೆಡಿಯಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಖುದ್ದು CM ಇರ್ತಾರೆ, DCM ಇರ್ತಾರೆ, ಕೃಷ್ಣ ಬೈರೇಗೌಡರು ಇರ್ತಾರೆ, ಸಂಬಂಧಪಟ್ಟಂಥವ್ರನ್ನೂ ಕೂಡ ಯಾರ್ಯಾರು ನೀವಿದ್ದೀರಿ ಬನ್ನಿ ನಮ್ಮ ಜೊತೆ ಚರ್ಚೆ ಮಾಡೋಣ ಅಂತ ಕೂಡ ಸರ್ಕಾರ ಕರೆದಿರೋದು. ಹೀಗಾಗಿ ಇದರ ಇಂಪಾರ್ಟೆನ್ಸ್ ಏನು? ಹೌದು ರಂಗನಾಥ್, ಪ್ರಮುಖವಾಗಿ 1972ರಲ್ಲಿ ಈ ಅಮೆಂಡ್ಮೆಂಟ್ ಬಂದಿತ್ತು. ಅಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕೇವಲ ಬೆರಳೆಣಿಕೆ ಅಷ್ಟು ಮಾತ್ರ ಅಪಾರ್ಟ್ಮೆಂಟ್ಗಳಿದ್ವು. ತದನಂತರ ಬೆಂಗಳೂರು ಅಭಿವೃದ್ಧಿ ಹೊಂದುತ್ತಿರುವಂತೆ ಸರಿಸುಮಾರು 1,20,00,000 ಜನಸಂಖ್ಯೆ ಇರುವಂಥ ಜಾಗದಲ್ಲಿ 20%ನಷ್ಟು ಅಪಾರ್ಟ್ಮೆಂಟ್ ನಿವಾಸಿಗಳೇ ಇರುವಂಥದ್ದು. ಇದರ ಬೆನ್ನಲ್ಲೇ ನಗರಾಭಿವೃದ್ಧಿ ಸಚಿವರು ಆಗಿರ್ಬೋದು, ಇದರ ಜೊತೆಗೆ CM ಆಗಿರ್ಬೋದು, DCM ಆಗಿರ್ಬೋದು, ಖುದ್ದಾಗಿ ಈ ಅಪಾರ್ಟ್ಮೆಂಟ್ ನಿವಾಸಿಗಳ ಕಷ್ಟವನ್ನು ಆಲೈಕೆ ಮಾಡಲಿಕ್ಕೆ ನಾಳೆ ಅಂದರೆ
ನಾಳೆ ಒಂದು ನಿವಾಸಿಗಳ ಜೊತೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮೆಂಬರ್ಸ್ಗಳ ಜೊತೆ ಖುದ್ದಾಗಿ ಮೀಟಿಂಗ್ ಮಾಡ್ತಿರುವಂಥದ್ದು. ಈ ಮೀಟಿಂಗ್ನಲ್ಲಿ ಒಂದಿಷ್ಟು ಸಮನ್ವಯ ಚರ್ಚೆಗಳು ಸಹ ಆಗುವ ಸಾಧ್ಯತೆ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗಾರ್ಬೇಜ್ ಸಮಸ್ಯೆ ಒಂದು, ಇದರ ಜೊತೆಗೆ ಕಾರ್ ಪಾರ್ಕಿಂಗ್ನ ಸಮಸ್ಯೆಯೂ ಸಹ ಒಂದಾಗಿರುವಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ ಬೆಂಗಳೂರಿನ ನಗರದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಅದು ನೀರಿನ ಸಮಸ್ಯೆ. ಈ ನೀರಿನ ಸಮಸ್ಯೆ ಸಹ ಆಲೈಕೆ ಮಾಡಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಅಪಾರ್ಟ್ಮೆಂಟ್ಗಳ ನಿವಾಸಿಗಳೇನಿರ್ತಾರೆ ಅವರಿಗೆ ನೀರಿನ ಸಮಸ್ಯೆ ಬಹು ದೊಡ್ಡ ಮಟ್ಟದಲ್ಲಿ ಕಾಡ್ತಿರುವಂಥದ್ದು. ಇದೆಲ್ಲವನ್ನೂ ಸಹ ಆಲೈಕೆ ಮಾಡಿ ಬೆಂಗಳೂರಿನ ಜನರಿಗೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಲಭ್ಯ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮತ್ತು DCM ಪರಮೇಶ್ವರ್ ಆಗಿರ್ಬೋದು, ಮತ್ತು ನಗರಾಭಿವೃದ್ಧಿ ಸಚಿವರು ಖುದ್ದಾಗಿ ಈ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಚರ್ಚೆ ಮಾಡಲಿದ್ದಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.